ಈಗ ನೀವು ಹೇಳಿದ ಹಳೆ ವಿಡಿಯೋಗಳೆಲ್ಲ ನೋಡಿದೀನಿ. ಗಿಲ್ಲಿ ಗೆದ್ರೆ ಕಾಲು ಕೆಳಗಡೆ ಅವ್ನ ಕಾಲ್ ಕೆಳಗಡೆ ನುಗ್ತೀನಿ ಅಂತ ಹೇಳಿದ್ರಿ. ಹೌದು, ಅದು ಮಾಡಿದ್ರ ಸರ್? ಅದು ಕುಡ್ದಾಗ ಸರ್, ಕುಡ್ದಿದ್ದೆ ಅವತ್ತು. ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಸಾರಿ ಪಾರ್ಟಿ ಮಾಡ್ತಾ ಇದ್ವಿ. ಅವತ್ತು ಬಂದು ಅಕಸ್ಮಾತ್ ಅವ್ನ್ ಸೋತ್ರೆ ಕುಡ್ದಾಗ ಏನ್ ಬೇಕಾದ್ರೆ ಮಾತಾಡ್ತೀರಾ ಸರ್? ಗುಡ್ ಪಾಯಿಂಟ್. ನನ್ನ ಇಷ್ಟ ಸರ್, ನೀವ್ಯಾರು ಕೇಳಕ್ಕೆ? ಅಲ್ಲ ಇವಾಗ ಏನದು ನನ್ನ ಎಕ್ಕಡ ನಾನು ನಿಮ್ಗೆ ಕೇಳ್ತಾ ಇದೀನಿ. ನಿಮ್ ವಿಡಿಯೋ ಇರುತ್ತಲ್ಲ ಸರ್, ನನ್ನ ಇಷ್ಟ ಸರ್. ವಿಡಿಯೋ ಇದ್ಬಿಟ್ರೆ ಕಿತ್ಕೊಳ್ಳಿ ಬಂತು. ಅವ್ರಿಗೆ ಯಾರು ಹೇಳಿದೀನಿ ಅನ್ಸಿದೆ ಅವ್ರು ಬಂದು ನನ್ ಕಿತ್ಕೊಳ್ಳಿ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ ರಸ್ತೆ ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ, ಹಂಗಿದ್ರೆ ಕುಡ್ದಾಗ ಏನ್ ಬೇಕಾದ್ರೆ ನನ್ನ ಇಷ್ಟ. ಅವ್ರಿಗೆ ತಾಕತ್ತಿದ್ರೆ ಬರ್ಲಿ, ಅದಕ್ಕೆ ಆನ್ಸರ್ಗೆ ಬೇಕಾ ಅಂತ ಕೇಳ್ಕೊಂಡು ನನ್ನ ಹತ್ರಕ್ ಬರ್ಲಿ. ಅವ್ರಿಗೆ ತಾಕತ್ತಿದ್ರೆ ಬರ್ಲಿ. ಯಾರ್ ಕೇಳ್ತೀರಾ ಅವ್ರು ಬರ್ಲಿ, ಅವ್ರಿಗೆ ಆನ್ಸರ್ ಮಾಡ್ತೀನಿ. ನನ್ ವೈಯಕ್ತಿಕ, ನನ್ನ ಇಷ್ಟ, ನನ್ ಬಾಯಿ. ಏನ್ ನಡ್ಕೋಬೇಕು ಅಂತ ರೂಲ್ಸ್ ಇದೆಯಾ? ಅವನ ಅಷ್ಟು ಅಲ್ಕ ಕೆಲಸ ಮಾಡ್ಕೊಂಡಿದ್ದವನೇ ವಿನ್ ಆಗೋದ? ಅರ್ಥ ಆಯ್ತಾ? ನೋಡಿದ್ರೇನ್ರಿ? ಒಂದ್ ವರ್ಷದಲ್ಲಿ ಕೋಳಿ ಹಿಡಿಯೋ ನಾಯಿ ಇದ್ದಂಗಿದ್ದ, ಈಗಾಗ್ಲೇ ಕಿರ್ಬಾಗ್ಬಿಟ್ಟವನ. ಅರ್ಥ ಆಯ್ತು ಸರ್. ಅದು ಕಟ್ಕೊಂಡು ಅವ್ನ ಅಲ್ಕ ಮಾಡಿದ್ದ ಅಂದ್ಬಿಟ್ಟು ಅವ್ನ ಸೋಲಿಸ್ಬೇಕಿತ್ತು. ಯಾಕೆ ವಿನ್ ಮಾಡಿಸಿದ್ರು? ಆದ್ರೆ ಈಗ ಗೆದ್ದು ಬಂದು ಆಚೆ ಹೊರಗಡೆ ಎಲ್ಲಾ ಕಡೆನೂ ಜೈಕಾರ ಹಾಕ್ಸ್ಕೊಳ್ತಿದಾರೆ. ಎಲ್ಲಿ ಅದನ್ನೇ ತಳಕ್ ಬಳಕಂತ ಹೇಳ್ತಾ ಇರೋದು. ಇವಾಗ ಎಷ್ಟು ದಿನ? ಇನ್ 15 ದಿವಸ ಸರ್ ಬಜಾರ್ ಚಾಲೆಂಜ್ ಮಾಡಿ ಸರ್. ಇನ್ನು 15 ದಿವಸ ಬಜಾರು ಸರ್. ಆಮೇಲೆ ಏನಿರಲ್ಲ ಅಂತೀರಾ? ಏನಿರಲ್ಲ ಸರ್, ಅಷ್ಟೇ 15 ದಿವಸ ಎತ್ತೆತ್ ಕುಳುಕ್ತಾರ ಅಷ್ಟೇ ಸರ್. ಆಮೇಲೆ ಏನಿರಲ್ಲ. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ಸರ್, ಇದೇ ವಿಚಾರಕ್ಕೆ ಬರ್ತೀನಿ. ಅಂದ್ರೆ ಗಿಲ್ಲಿ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಏನೋ ಹೊಟ್ಟೆ ಕಿಚ್ಚು? ಹೊಟ್ಟೆ ಕಿಚ್ಚಲ್ಲ ಸರ್, ನೀವು ತಪ್ಪು ತಿಳ್ಕೊಂಡ್ರೆ ಸರ್. ನನ್ಗೆ ಯಾಕೆ ಹೊಟ್ಟೆ ಕಿಚ್ಚು ಸರ್ ಅವನ ಮೇಲೆ? ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಹೊಟ್ಟೆ ಕಿಚ್ಚಲ್ಲ, ತೊಂದರೆ ಕೊಟ್ಟಿದ್ದಾನೆ. ಅಂದ್ರೆ ಸಾಕಷ್ಟು ನಾನು ನಿಮ್ಮ ಸಂದರ್ಶನಗಳು ನೋಡಿದೀನಿ. ಹೌದು, ಗಿಲ್ಲಿ ಗೆಲ್ಲಲ್ಲ, ಗಿಲ್ಲಿ ಗೆದ್ರೆ ನಾನು 100% ಅಲ್ಲ 1000% ಕಾಲ್ ಕಡೆ ನುಗ್ತೀನಿ ಅಂತ ಹೇಳ್ತಿದ್ದೀನಿ. ಹೌದು. ಅದೇ ಯಾಕೆ ಅಂತ ಸರ್, ಈಗ ಒಬ್ಬ ಅಷ್ಟೊಂದು ಮನುಷ್ಯ, ಈಗ ನೀವು ಒಳ್ಳೆಯವ್ರು ಅನ್ಸಿದ್ರೆ ಪ್ರಾಣ ಕೊಡ್ಬೇಕನ್ಸುತ್ತೆ. ನೀವು ನನ್ನ ತುಳಿತಾ ಇದ್ರೆ, ನನ್ನ ಹೀಯಾಳಿಸ್ತಾ ಇದ್ರೆ, ಅವಮಾನ ತರ ಮಾತಾಡ್ತಾ ಇದ್ರೆ, ಕಂಡಮ್ ಮಾಡ್ತಾ ಇದ್ರೆ, ಆಮೇಲೆ ಒಂದು ಕೆಲಸ ಮಾಡದೆ ಮನೇಲಿ ಕೆಟ್ಟ ಬುದ್ಧಿ ಇಟ್ಕೊಂಡು, ಕೆಟ್ಟತನ ಇಟ್ಕೊಂಡು, ಆಮೇಲೆ ಎಲ್ಲಾರ ಬಗ್ಗೆ ತಂದಿಕ್ಕೊಂಡು, ಎಲ್ಲಾ ಕೆಟ್ಟ ಬುದ್ಧಿ ವರ್ಡಲ್ಲಿ ಎಷ್ಟಿದೆ ಅಷ್ಟು ನಿಮ್ ಬಾಡಿಲಿ ಇಟ್ಕೊಂಡಿರೋನ್ನ ಹೆಂಗ್ ಇಷ್ಟಪಡ್ಲಿ ಸರ್? ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳಸಿರ. ಯಾರ ಕೈಲಾದ್ರೂ ಸರಿಯಾಗಿ ಕಸ್ಕತಾನೆ. ಇವ್ನಿಗೆ ಯಾಕೆ ಬೇಕು ಊರು ಸಾಬ್ರಿ ಮಾಡ್ಕೊಳ್ತಕೊಂಡು ಕುಣಿ ಮೇಲೆ ಬಾಸರೆ ಬುದ್ಧಿ ಬರ್ತದೆ ಕಳ್ಮವ. ನಿಮ್ಗೆ ಯಾವ ತರ ಕೆಟ್ಟದ್ ಮಾಡಿದಾರೆ ಗಿಲ್ಲಿ? ಹಾಗಾದ್ರೆ ಈಗ ನಾನು ಒಂದು 125 ದೇಶದಲ್ಲಿ ಬಂದಿದ್ದೀನಿ ಅಂದ್ರೆ ಬರೀ ವರ್ಲ್ಡ್ ಬಿಡ್ತಾನೆ ಅನ್ನೋದು ಕರೆಕ್ಟ್ ಮಾತಾಡ್ತಾನ. ಆಮೇಲೆ ತಾಳಿ ಇನ್ನೊಂದು ಹೇಳ್ತೀನಿ. ನನ್ಗೆ ಹೆಮ್ಮೆಯ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ ಅಂದ್ರೆ ಇವನ್ ಮಕ್ಕಕ್ ಬೇರೆ ಕೊಡ್ತಾರೆ. ಹಂಗಂದ್ರೆ ಸರ್, ಆಚೆ ಈಗ ನಮ್ಗೆ ತೋರಿಸ್ತಾ ಇರ್ತಾರ, ಅದನ್ನ ತೋರಿಸ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ತೋರಿಸ್ಬಿಟ್ರೆ ಅವ್ನ್ ಥೂ ಅಂದಿದ್ದು ನಮ್ಗೆ ಅವಮಾನ ಆಗುತ್ತೆ. ಅಂದ್ರೆ ಒಂಥರ ಇನ್ಸಲ್ಟ್ ಆಗುತ್ತೆ. ಜೀವನದಲ್ಲಿ ಮಾನ ಮರ್ಯಾದೆ ಗೌರವ ಅಂತ ಹೋದ್ರೆ ನೆಕ್ಬೇಕು ಸಾರ್. ಆತರ ಎಲ್ಲಾರ್ನು, ನನ್ನೊಬ್ಬನ್ಗೆ ಅಲ್ಲ ಸರ್, ಎಲ್ಲಾರ್ಗು ಕಾವ್ಯ ಸ್ಪಂದನ ಬಿಟ್ಟು ಮಿಕ್ಕದವ್ರಲ್ಲಿ ಧನು ಅಭಿಷೇಕ್ ಒಂಚೂರು ಕಡಿಮೆ ಇರ್ಬೋದು. ಮಿಕ್ಕದವ್ರಿಗೆ ಎಲ್ಲಾರ್ಗುನು. ಆದ್ರೆ ಫಸ್ಟ್ ಅಲ್ಲಿ ಏನು ತೋರಿಸ್ಲಿಲ್ಲ, ಅವನ್ನ ಬರೀ ಕಾಮಿಡಿ ಆಗಿ ತೋರಿಸಿದ್ರು. ಎಷ್ಟು ಕೆಟ್ಟತನ ಇತ್ತು, ನಾನು ಅಷ್ಟು ಕೆಟ್ಟತನದ ಹುಡುಗ ನನ್ನ ಲೈಫಲ್ಲೇ ನೋಡಿಲ್ಲ ಸರ್. ಅಷ್ಟು ಕೆಟ್ಟತನ. ಎಲ್ಲೋ ಇವನು ಒಂದ್ ವರ್ಷದಲ್ಲಿ ಕೋಳಿ ಹಿಡಿಯೋ ನಾಯಿ ಇದ್ದಂಗಿದ್ದ, ಈಗಾಗ್ಲೇ ಕಿರ್ಬಾಗ್ಬಿಟ್ಟವನ. ಅಂದ್ರೆ ಒಳ್ಳೆ ಬುದ್ಧಿನೇ ಇಲ್ಲ. ಆದ್ರೆ ಆಚೆ ಬಂದ್ಬಿಟ್ಟು ಭಾಷಣ ಮಾಡೋದು, ಅಭಿಮಾನಿಗಳೇ ದೇವರು, ಅಯ್ಯೋ ಅಮ್ಮ ಅನ್ನೋರ್ನೇ ಜನ ನಂಬೋದು. ನಮ್ ತರ ಹಿಂಗ ನೇರ ದಿಟ್ಟ ಇರೋದನ್ನ ಹೇಳಿದ್ರೆ, ಮಕ್ಕಳ್ದಂಗೆ ಹೇಳಿದ್ರೆ ಯಾರು ನಂಬಲ್ಲ. ಅಂದ್ರೆ ಜನಗಳಿಗೆ ಅಂತ ತಳಕ್ ಬಳಕೆ ಬೇಕು. ಎಷ್ಟು ಕೆಟ್ಟ ಬುದ್ಧಿ ಇದೆ ಅದ್ ಲೆಕ್ಕ ಬರಲ್ಲ. ಆಚೆ ಬಂದ್ಮೇಲೆ ಎಷ್ಟು ಡ್ರಾಮಾ ತರ ಮಾತಾಡ್ತಾರೆ ಅದು ಲೆಕ್ಕ ಬರುತ್ತೆ. ಈ ಕಡೆ ತೆಗೆದು ಕೊಟ್ಟರು ತಲೆ ಚಿತ್ರ ಆಗ್ಬಿಡ್ಬೇಕು ಹಂಗೆ.